ನಮಸ್ತೆ ಸ್ನೇಹಿತರೆ. ಸ್ಮಶಾನಗಳು ಈ ನೆಗೆಟಿವ್ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಭೇಟಿ ಕೊಡಲೇಬೇಕಾದ ಜಾಗ. ಯಾಕಂದರೆ ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಒಬ್ಬರು ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಅವರು ಯಾವುದೋ ಕಾರಣಕ್ಕೆ ಸತ್ತ ಮೇಲೂ ಆ ಮನೆನ ಹಾಂಟ್ ಮಾಡ್ತಾರೆ ಅನ್ನೋದಾದರೆ, ಇನ್ನು ಸಾವಿರಾರು ಮೃತದೇಹಗಳಿಗೆ ಮನೆಯಾಗಿರುವ ಸ್ಮಶಾನಗಳಲ್ಲಿ ಅದೆಷ್ಟು ನೆಗೆಟಿವ್ ಎನರ್ಜಿ ಅಥವಾ ಆತ್ಮಗಳಿರಬಹುದು. ಪ್ರಪಂಚದಲ್ಲಿ ಆ ರೀತಿಯ ಸಾವಿರಾರು ಹಾಂಟೆಡ್ ಸ್ಮಶಾನಗಳಿವೆ. ಅಲ್ಲಿ ಜನರು ರಾತ್ರಿ ಹೊತ್ತು ಓಡಾಡೋಕ್ಕೂ ಕೂಡ ಭಯ ಪಡ್ತಾರೆ. ಅಂಥ ಹಾಂಟೆಡ್ ಸ್ಮಶಾನಗಳಲ್ಲೊಂದು ನಮ್ಮ ಬೆಂಗಳೂರಿನ ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಕಲ್ಪಹಳ್ಳಿ ಸ್ಮಶಾನ. ಸುಮಾರು 80 ಎಕರೆಗಳಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರುವ ಈ ಸ್ಮಶಾನ 300 ವರ್ಷಗಳಿಗಿಂತ ಹಳೆಯದು. ವಿಡಿಯೋದಲ್ಲಿ ಮುಂದುವರಿಯೋಕ್ಕೂ ಮುಂಚೆ ಬೆಂಗಳೂರು ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಗಲಿನಲ್ಲಿ ನಾರ್ಮಲ್ ಆಗಿ ಕಾಣುವ ಈ ಸ್ಮಶಾನ ರಾತ್ರಿ ಆದರೆ ಬೇರೆಯೇ ರೂಪ ಪಡ್ಕೊಳ್ಳುತ್ತೆ. ಚಂದ್ರನ ಬೆಳಕಿನಲ್ಲಿ ಈ ಸ್ಮಶಾನ ಭೂತಕಾಲದ ಪಿಸುದನಿಗಳಿಗೆ ಸಾಕ್ಷಿಯಾಗಿದೆ. ಅಂದರೆ ರಾತ್ರಿ ಹೊತ್ತು ಇಲ್ಲಿ ಕಾಲ ಕಳೆದವರಿಗೆ ದೂರದಲ್ಲಿ ಯಾರೋ ಮಾತನಾಡಿದ ಮತ್ತು ಕೆಲವೊಮ್ಮೆ ಕಿವಿಯ ಬಳಿಯೇ ಪಿಸುಗುಡುವಂಥ ಅನುಭವ ಆಗಿದೆ. ಅದರಲ್ಲೂ ಕೆಲವರಿಗೆ ರಾತ್ರಿ ವೇಳೆ ದೇಹವಿಲ್ಲದೆ ಓಡಾಡುವ ಮಧ್ಯಮ ವಯಸ್ಸಿನ ಗಂಡಸಿನ ಆತ್ಮವನ್ನು ನೋಡಿರುವ ಅನುಭವ ಕೂಡ ಇದೆ. ಈ ಸ್ಮಶಾನ ಇಷ್ಟೊಂದು ಹಾಂಟೆಡ್ ಆಗೋದಕ್ಕೆ ಕಾರಣವೂ ಇದೆ. ಸ್ಮಶಾನಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. ಪ್ರತಿಯೊಂದು ಸಮಾಧಿಗಳ ಹಿಂದೆನೂ ಒಂದೊಂದು ಕತೆ ಇರುತ್ತೆ. ಆ ಜಾಗದ ಇತಿಹಾಸನೇ ಇಲ್ಲಿನ ಅತಿಮಾನುಷ ಶಕ್ತಿಯ ಕತೆಗಳಿಗೆ ಒಂದು ತೂಕ ಕೊಡುತ್ತೆ. ಬೆಳಿಗ್ಗೆ ಹೊತ್ತು ನಾರ್ಮಲ್ ಆಗಿರೋ ಈ ಸ್ಮಶಾನ ರಾತ್ರಿ ಆದರೆ ಆ ಚಂದ್ರನ ಬೆಳಕಿನಲ್ಲಿ ಮರಗಿಡದ ನೆರಳುಗಳು ನೃತ್ಯ ಮಾಡುವಂಥ ಸಮಯದಲ್ಲಿ ನೆಗೆಟಿವಿಟಿ ಹರಡೋ ಆ ಘನ ಗಾಳಿಯ ಶಬ್ದದ ಮಧ್ಯೆ ಜನಗಳು ನಂಬೋ ಪ್ರಕಾರ ಆತ್ಮಗಳು ಜೀವಂತ ಆಗ್ತವೆ ಮತ್ತು ಮುಕ್ತಿಗಾಗಿ ಹುಡುಕಾಡ್ತವೆ ಅಥವಾ ತನ್ನ ಪಾಸ್ಟ್ ಮೂಮೆಂಟ್ಗಳನ್ನ ಜೀವಿಸ್ತಾ ಇರ್ತವೆ. ಈ ಸ್ಮಶಾನದಲ್ಲಿ ಅದೆಷ್ಟು ಬಗೆಹರಿಯದ ಮಿಸ್ಟರಿಗಳಿದಾವೋ, ಅದೆಷ್ಟು ಒಂದಾಗದ ಪ್ರೇಮಿಗಳಿದಾರೋ, ಕೊಲೆಯಾದವರಿದಾರೋ, ಬದುಕುವ ಆಸೆಯಲ್ಲೇ ಸತ್ತವರಿದಾರೋ, ಅದೆಷ್ಟು ರೆಸ್ಟ್ಲೆಸ್ ಆತ್ಮಗಳಿದಾವೋ, ಅದೆಷ್ಟು ನಿಜಗಳಿದಾವೋ, ಅದೆಷ್ಟು ಜಾನಪದ ಕಥೆಗಳಿದಾವೋ ಅನ್ನೋದು ಆ ಆತ್ಮಗಳಿಗೂ ಮತ್ತು ಅದರ ಅನುಭವಕ್ಕೆ ಬಂದವರಿಗೆ ಮಾತ್ರ ಗೊತ್ತು. ಈ ಎಲ್ಲ ಕಾರಣಗಳಿಗೆ ಈ ಜಾಗ ಹಲವಾರು ಧೈರ್ಯವಂತರನ್ನು, ಸಾಹಸಮಯರನ್ನು, ಸತ್ಯ ಹುಡುಕಾಟ ನಡೆಸೋರನ್ನ ಆಕರ್ಷಿಸುತ್ತೆ. ಅವರಲ್ಲಿ ಕೆಲವರು ರಾತ್ರಿಯನ್ನು ಕಳೆದು ಗೋಸ್ಟ್ ಹಂಟಿಂಗ್ ಮಾಡಿದವರು ಕೂಡ ಇದ್ದಾರೆ. ಅದರಲ್ಲಿ ಕೆಲವರು ಇಲ್ಲಿ ಆತ್ಮಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರಿದ್ದರೆ, ಇನ್ನು ಕೆಲವರು ಭಯದಲ್ಲಿ ಹಿಂತಿರುಗಿದ್ದಾರೆ. ಸೈಕಾಲಜಿ ಹೇಳುತ್ತೆ, ಮನುಷ್ಯನ ಮೈಂಡ್ ಹೆಚ್ಚಾಗಿ ತನ್ನ ರಿಯಾಲಿಟಿನ ರೂಪಿಸೋದು ಕೇಳಿದ ಕಥೆಗಳಿಂದ ಮತ್ತು ನಂಬಿಕೆಯಿಂದ ಅಂತ. ಬೇರೆಯವರಿಂದ ಕೇಳಿರುವ ಕಥೆಗಳು ಇಲ್ಲಿ ಹೆಚ್ಚು ಪ್ರಭಾವ ಬೀರಿ ಈ ಕಥೆಗಳು ಹುಟ್ಟಿರಬಹುದು ಅಥವಾ ನಿಜನೂ ಇರಬಹುದು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಮುಂದಿನ ನಿಮ್ಮ ಭೇಟಿಯವರೆಗೂ ಕ್ಯಾಂಡಲ್ ಆರಿಸದೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ. ನಾನು ಇನ್ನೊಂದು ಮಿಸ್ಟ್ರಿಯ ಜೊತೆ ವಾಪಸ್ ಬರ್ತೀನಿ.